ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ಭಾರತೀಯ ಜನತಾ ಪಾರ್ಟಿ ತರೀಕೆರೆ ಮಂಡಲದಿಂದ ಸಂಸದರಾದ ಕೋಟಾ ಶ್ರೀನಿವಾಸ್ ಮತ್ತು ವಿಧಾನ ಪರಿಷತ್ ಸದಸ್ಯರಾದ ಸಿ.ಟಿ. ರವಿ ಹಾಗೂ ನೈಋತ್ಯ ಪದವೀಧರರ ಮತ್ತು ಶಿಕ್ಷಕರ ಕ್ಷೇತ್ರದ ಡಾಕ್ಟರ್ ಧನಂಜಯ ಸರ್ಜಿ ಮತ್ತು ಎಸ್.ಎಲ್. ಭೋಜೇಗೌಡ ರವರಿಗೆ ಮಾನ್ಯ ಮಾಜಿ ಶಾಸಕರಾದ ಡಿ.ಎಸ್. ಸುರೇಶ್ ರವರು ಪಕ್ಷದಿಂದ ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಿದ್ದರು. ಹಾಗೂ ಈ ಸಮಾರಂಭದಲ್ಲಿ ಜಿಲ್ಲಾಧ್ಯಕ್ಷರಾದ ದೇವರಾಜ ಶೆಟ್ಟಿ, ತಾಲೂಕು ಅಧ್ಯಕ್ಷ ಪ್ರತಾಪ್, ಮಾಜಿ ಶಾಸಕರಾದ ಎಸ್.ಎಂ. ನಾಗರಾಜ್ ಮತ್ತು ಕೆ.ಆರ್. ಆನಂದಪ್ಪ, ಧ್ರುವಕುಮಾರ್, ಕೃಷ್ಣಮೂರ್ತಿ, ಎಂ. ನರೇಂದ್ರ ಮತ್ತು ಕಲ್ಮುರಡಪ್ಪ, ಮಹೇಂದ್ರ, ಚೈತ್ರಾಶ್ರೀ, ಭೋಜರಾಜ್, ಬಗ್ಗವಳ್ಳಿ ಬಸವರಾಜ್, ಮಹಾಂತೇಶ್, ಲಕ್ಕೋಳ್ಳಿ ರಮೇಶ್, ಕರ್ಕುಚ್ಚಿ ಮೋಹನ್, ಚಂದ್ರಕಲಾ, ರೇಣುಕಪ್ಪ, ಬರಗೇನಹಳ್ಳಿ ಚೇತನ್, ಗಿರೀಶ್ ಚವ್ಹಾಣ್, ಶಿವಮೂರ್ತಿ, ಸೋಮಣ್ಣ, ರಾಜೇಶ್ವರಿ, ರೂಪಾ ಹಾಗೂ ಅನೇಕ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ವರದಿ ಕರ್ಕುಚ್ಚಿ ಕೃಷ್ಣಮೂರ್ತಿ, SP7 ನ್ಯೂಸ್, ತರೀಕೆರೆ. ಬಹಳ ವಿಶ್ವಾಸ ವೇದವಾಸ ಕಾಮತ್ ಅವರು ನಮ್ಮ MLA ಮಂಗಳೂರಲ್ಲಿ ಒಂದು ಸಭೆಯಲ್ಲಿ ಉಲ್ಲೇಖ ಮಾಡ್ತಾ ಇದ್ರು. ಅವ್ರು ಏನು ಹೇಳ್ತಾ ಇದ್ರು ಅಂದರೆ, ನಮ್ಮ ಕೋಟಾ ಶ್ರೀನಿವಾಸ ಪೂಜಾರರ ಚಾಣಾಕ್ಷತೆ ಎಷ್ಟಿದೆ ಅಂತ ಹೇಳಿದ್ರೆ, ಅವರು ಕಾಲಲ್ಲಿ ಹಾಕಿದ ಗಂಟನ್ನ ಮಂಗಳೂರಿನ 5 ಜನ ನನ್ನೆಲ್ಲರ ಪ್ರೀತಿಯ ಮೇಲ್ಮನೆ ಶಾಸಕರಾದ ಸಿ.ಟಿ. ರವಿಯವರೇ, ಮಾಜಿ ಶಾಸಕರು ಮತ್ತು ತರೀಕೆರೆ ಕ್ಷೇತ್ರದ ನಮ್ಮ ಮುಖಂಡರಾಗಿರುವಂಥ ಸುರೇಶ್ವರೇ, ನೂತನವಾಗಿ ಪದವೀಧರ ಕ್ಷೇತ್ರದಿಂದ ಆಯ್ಕೆಯಾಗಿರುವಂಥ ಧನಂಜಯ ಸರ್ಜಿಯವರೇ, ಮುಂದಿನ ಶಾಸಕರಾಗಿರುವಂಥ ಎಸ್.ಎಂ. ನಾಗರಾಜ್ರೆ, ನಮ್ಮ ಪಾರ್ಟಿಯ ಪ್ರಮುಖರಾದಂಥ ಕಲ್ಮರಪ್ಪನವರೇ, ಆನಂದಪ್ಪನವರೇ, ಧ್ರುವಕುಮಾರ್ರೆ, ರೈತ ಮೋರ್ಚಾದ ಆನಂದಪ್ಪನವರೇ, JDSನ ನರೇಂದ್ರನವರೇ, ಮುಂದಿನ ಜಿಲ್ಲಾ ಪಂಚಾಯತ್ನ ಸದಸ್ಯರಾದ ಕೃಷ್ಣಮೂರ್ತಿಯವರೇ, ಮಹಿಳಾ ಪ್ರಮುಖರಾದಂಥ ಚೈತ್ರಶ್ರೀಯವರೇ, ವೇದಿಕೆಯಾದಂಥ ಎಲ್ಲ ಗೌರವಾನ್ವಿತ ಗಣ್ಯರೇ, ನನ್ನೆಲ್ಲ ಬಂಧುಗಳೇ, ಸ್ನೇಹಿತರೆ, 2 ವಿಚಾರಗಳು ಉಡುಪಿ ಮತ್ತು ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಚರ್ಚೆ ಮಾಡ್ತಾ ಇದ್ದರು. ಮಾಧ್ಯಮದವರು ನನಗೆ ನಿರಂತರ ಫೋನ್ ಮಾಡಿ ಹೇಳ್ತಾ ಇದ್ದರು, ಶ್ರೀನಿವಾಸ ಪೂಜಾರಿಯವರೇ, ಕುಂದಾಪುರದಲ್ಲಿ ಖಂಡಿತ ನೀವು ಲೀಡ್ ಬರೋದಿಲ್ಲ ಅಂತೇಳಿ ಎಲ್ಲರೂ ಹೇಳ್ತಾರೆ, ಹೌದಾ ಅಂತ ಕೇಳ್ತಾ ಇದ್ರು. ಅವರ ಮಾತಿನ ವೇಗ ಎಷ್ಟಿತ್ತು ಅಂತ ಹೇಳಿದ್ರೆ, ಕುಂದಾಪುರದಲ್ಲೇ ಲೀಡ್ ಬರೋದಿಲ್ಲ, ಒಂದು ಕಡೆ ಲೀಡ್ ಬರುತ್ತಾ ನಿಮಗೆ ಅಂತ. ಕುಂದಾಪುರದಲ್ಲಿ 51,000 ಲೀಡನ್ನು ಭಾರತೀಯ ಜನತಾ ಪಕ್ಷ. ಮತ್ತೊಂದು ಚರ್ಚೆ ಆಗಿತ್ತು ಅಂತ ಹೇಳಿದ್ರೆ, ನೀವು ಉಡುಪಿ ಜಿಲ್ಲೆಯಲ್ಲಿ ಲೀಡ್ ಬಾರದೇ ಇದ್ದರೆ ತರೀಕೆರೆಯಲ್ಲಿ ನಿಮಗೆ ತುಂಬ ಮೈನಸ್ ಆಗುತ್ತೆ ಅಂತ ಹೇಳ್ತಾರೆ. ನಾನೆಲ್ಲರೂ ಪ್ರಮುಖರ ಜೊತೆ ಚರ್ಚೆ ಮಾಡುವಾಗ ಇಲ್ಲ 20,000ಗಿಂತ ಮೇಲೆ ಲೀಡ್ ಕೊಡ್ತೇವೆ ಅಂತ ಹೇಳಿದ್ರು ಕೂಡ ತರೀಕೆರೆ ಬರೋದಿಲ್ಲ, ತರೀಕೆರೆ ತುಂಬ ಮೈನಸ್ ಆಗುತ್ತೆ, ಅದನ್ನು ಸರಿಪಡಿಸೋದು ಹೇಗೆ ಅಂತ ಹೇಳುವಂಥ ಚರ್ಚೆಗಳು ನಿರಂತರವಾಗಿ ಸಾಗ್ತಾ ಇತ್ತು. ಆದರೆ ಎಲ್ಲರ ನಿರೀಕ್ಷೆಯೂ ಕೂಡ NDA ಅಭ್ಯರ್ಥಿ ನನ್ನ ಗೆಲುವಿಗೆ ಹೆಚ್ಚು ಶಕ್ತಿ ಕೊಟ್ಟಿತ್ತು ಅಂತ. ತಾಲೂಕು ಪಂಚಾಯತ್ ಸದಸ್ಯರಾದರೆ, ಜಿಲ್ಲಾ ಪಂಚಾಯತ್ ಸದಸ್ಯರಾದರೆ, 4 ಸಾರಿ ಮೇಲ್ಮನೆ ಶಾಸಕರಾದರೆ, ಒಬ್ಬ ಪಂಚಾಯತ್ ಸದಸ್ಯರಿಗೆ ಪಾರ್ಲಿಮೆಂಟಿಗೆ ಹೋಗಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ನಾನು ವಿನಂತಿ ಮಾಡ್ತಾ ಇದ್ದೆ. ಆ ಅವಕಾಶವನ್ನು ಮಾಡಿಕೊಡೋದಕ್ಕೋಸ್ಕರ ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ, JDSನ ಎಲ್ಲ ನೂತನ ಸಂಸದರಾಗಿ ನಮ್ಮೆಲ್ಲರ ಬೆಂಬಲ ಆಶೀರ್ವಾದದಿಂದ ಆಯ್ಕೆಯಾಗಿರ್ತಕ್ಕಂಥ ಮಿತ್ರ ಸರಳ ಸಜ್ಜನ ಕೋಟಾ ಶ್ರೀನಿವಾಸ ಪೂಜಾರಿ ಅವರೇ, DCC ಬ್ಯಾಂಕಿನ ಅಧ್ಯಕ್ಷರಾದ ಸುರೇಶ್ ಅವರೇ, ಮತ್ತೋರ್ವ ಮಾಜಿ ಶಾಸಕರಾದ ಎಸ್.ಎಂ. ನಾಗರಾಜ್ ಅವರೇ, ಜಿಲ್ಲಾ ಪಂಚಾಯಿತಿಯ ಸದಸ್ಯಗಳಾದ ಕೆ.ಆರ್. ಆನಂದಪ್ಪನವರೇ, ಧ್ರುವಕುಮಾರ್ ಅವರೇ, ಕೃಷ್ಣಮೂರ್ತಿಯವರೇ, ಮುಖಂಡರುಗಳಾದ JDSನ ಮುಖಂಡರಾದಂಥ ನರೇಂದ್ರ ಅವರೇ, ಮಿತ್ರ ಭೋಜರಾಜ್ ಅವರೇ, ಸಭೆಯವರು ಆನಂದಪ್ಪನವರೇ, ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಹತ್ನೋರಿರೋದು, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಕಲ್ಮಡಪ್ಪನವರೇ, ಶಿವಾನಂದ್ ಅವರೇ, ಶಿವಯೋಗಿ ಅವರೇ, ವಸಂತ್ ಅವರೇ, ದೇಶದ ಚುಕ್ಕಾಣಿಯನ್ನು ಪ್ರಧಾನ ಸೇವಕನ ರೂಪದಲ್ಲಿ ನಮ್ಮ ನರೇಂದ್ರ ಮೋದಿಯವರು ಜವಾಬ್ದಾರಿ ಸ್ವೀಕಾರ ಮಾಡಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಿ ಬಯಸ್ತಾರೆ. ಅವ್ರು ಹೇಳಿದ ಮಾತು ನಿಮಗೆ ಗೊತ್ತಿದೆಯಲ್ಲ, ನಾನು ಪ್ರಧಾನಮಂತ್ರಿ ಅಲ್ಲ, ಪ್ರಧಾನ ಸೇವಕ ಅಂತ ಹೇಳಿದರು. ನಮ್ಮ ರಾಜ್ಯಕ್ಕೂ ಕೂಡ ಪಂಚಪಾಂಡವರ ರೀತಿಯಲ್ಲಿ
5 ಜನರಿಗೆ ಪ್ರಮುಖ ಸಚಿವ ಸ್ಥಾನಗಳು ಒದಗಿ ಬಂದಿದ್ದಾವೆ. ಆ ಸಚಿವರಿಗೂ ಕೂಡ ಈ ಸಭೆಯ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಕೋಟ ಶ್ರೀನಿವಾಸ ಪೂಜಾರಿ ಅವರಿಗೂ ನಮಗೂ ಬಹಳ ದೊಡ್ಡ ವ್ಯತ್ಯಾಸ ಇದೆ. ಅದೇನು ಅಂದರೆ ಅವರಿಗೆ ನೋ ಅನ್ನೋದನ್ನ ನೋವಿಲ್ದಂಗೆ ಹೇಳಕ್ ಬರುತ್ತೆ. ನಮ್ಗೆ ಹಂಗೆ ಹೇಳಕ್ ಬರಲ್ಲ. ನಮ್ದೇನಿದ್ರು ಏಕ್ಮಾರ್, ಅವ್ರದ್ದು ಏನಿದ್ರು ಶಾಲಲ್ಲಿ ಸುತ್ತಿ ಒಳಗೆ ಏನಿದೆ ಅಂತ ಗೊತ್ತಾಗದಂಗೆ ಬೆಟ್ಟು ಬಿದ್ದ ಮೇಲೆ ಗೊತ್ತಾಗಬೇಕು. ನಮ್ಮನ್ನು ಅಲ್ಲಿ ವಿಧಾನ ಪರಿಷತ್ಗೆ ಕಳಿಸ್ತಾ ಇದ್ದಾರೆ. ನಮ್ಮದು ವಿಧಾನಸಭೆಯಲ್ಲಿ ತಯಾರಾಗಿ ಬಂದವರು, ಅದು ತರೀಕೆರೆಯಲ್ಲಿ ನಿಮ್ಮಂಥವ್ರ ನಡುವೆ ತಯಾರಾಗಿ ಬಂದವರು ಸುತ್ತಿ ಬಳಸಿ ನಮಗೆ ಗೊತ್ತಿಲ್ಲ ಏನಿದ್ರು ಇದ್ದಿದ್ದೇ ಕೇಳೋದು. ಆ ಹೋರಾಟದ ಕಾರಣದಿಂದ ಜನರ ಪ್ರತಿನಿಧಿಯಾಗಿ ಬಂದವರಿಗೆ ನಾವು ಕಲಿಬೇಕಾಗಿದೆ. ಸರ್ಜಿಯವ್ರ ಥರ ಮಾತಾಡೋದನ್ನ ನೋಡಿ. ಸರ್ಜಿಯವ್ರು ಹೆಂಗೆ ಮಾತಾಡಿದ್ರು, ಉರ್ದವನು ಬೂದಿ ಆಗ್ತಾನೆ, ಕುದಿಯೋನು ಆವಿ ಆಗ್ತಾನೆ. ಇವರೆಲ್ಲ ಈ ಮಾತಿನ ಮನೆಗೆ ಇವರೆಲ್ಲ ಸೂಕ್ತ. ನಮ್ದೇನಿದ್ರು ನಿಮ್ಮಂತರಗಳು ಹೇಳಕ್ಕೆ ಸರಿ. ನಮಗೇನಿದ್ರು ಮಾಡ್ತೀಯಾ ಇಲ್ವಾ ಆಗಬೇಕು